ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನ ಚಾಪ್ಟರಿಂದ ಸೆಕೆಂಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಪಾರ್ಟ್ 1 ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ಫಸ್ಟ್ ನೋಡ್ಕೊಂಡು ಬನ್ನಿ, ಯಾಕೆಂದರೆ ಅದರಲ್ಲಿ ಬೇಸಿಕ್ಸ್ನ ಸ್ವಲ್ಪ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡ್ಕೊಂಡು ಬಂದರೆ ಈ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಅಪ್ಡೇಟೆಡ್ ಕ್ವಶನ್ ಬ್ಯಾಂಕಿಂದ ಕ್ವಶನ್ ನಂಬರ್ 5ನ ಸಾಲ್ವ್ ಮಾಡ್ತಾಯಿದ್ದೀನಿ. ಅನಿತಾ ಆ್ಯಂಡ್ ವನಿತಾ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಸೊ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ಮತ್ತು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಇದೆ, ಮತ್ತು ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ಗಳಿದೆ. ಏನು ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ? ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ನಮಗಿಲ್ಲಿ ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಲ್ವಾ? ಸೊ ಅದಕ್ಕೂ ಮುಂಚೆ ಪ್ರಾಬ್ಲಮ್ 1ಗೂ ಮತ್ತು ಈ ಪ್ರಾಬ್ಲಮ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಸೊ ನೋಡಿ, ಇಲ್ಲಿ ಮೊದಲನೇ ಎ ಅಡ್ಜಸ್ಟ್ಮೆಂಟಲ್ಲಿ ನಿಮಗೆ ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಅಂತ ಕೇಳಿದ್ದಾರೆ. ಮೊದಲನೇ ಕ್ವಶನಲ್ಲಿ ಗುಡ್ ವಿಲ್ ವಿತ್ಡ್ರಾನ್ ಇರಲಿಲ್ಲ, ಈ ಕ್ವಶನಲ್ಲಿ ಗುಡ್ ವಿಲ್ ವಿತ್ಡ್ರಾನ್ ಇದೆ. ಅದೊಂದು ಚೇಂಜ್ ಆಗುತ್ತೆ ಅಡ್ಜಸ್ಟ್ಮೆಂಟು. ಅದ್ರ ಜೊತೆಗೆ ಸಿ ಅಡ್ಜಸ್ಟ್ಮೆಂಟ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ನೋ ಲಾಂಗರ್ ಅಂತ. ಮೊದಲನೇ ಕ್ವಶನ್ನಲ್ಲಿ ನಿಮಗೆ PDD ಇನ್ಕ್ರೀಸ್ ಆಗ್ತಾ ಇತ್ತು, ಈ ಕ್ವಶನಲ್ಲಿ PDD ಡಿಕ್ರೀಸ್ ಆಗ್ತದೆ. ಇದು ಎರಡು ನಿಮಗೆ ಮೇಜರ್ ಅಡ್ಜಸ್ಟ್ಮೆಂಟ್ ಚೇಂಜಸ್. ಬೇರೆ ಎಲ್ಲ ಸೇಮ್ ಆಗಿರುತ್ತೆ. ಬನ್ನಿ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಲ್ವಾ? ಸೊ ಫಾರ್ಮ್ಯಾಟ್ ಇನ್ ದ ಬುಕ್ಸ್ ಆಫ್ ಅನಿತಾ, ವನಿತಾ ಆ್ಯಂಡ್ ಸುನಿತಾ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಮತ್ತು ಕ್ರೆಡಿಟ್. ಸೊ ಇವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದರೆ ಏನು? ರಿವ್ಯಾಲ್ಯೂಯಿಂಗ್ ದ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಅಲ್ವಾ? ಸೊ ಅಸೆಟ್ ವ್ಯಾಲ್ಯೂ ಏನಾದರೂ ಇನ್ಕ್ರೀಸ್ ಆಗ್ತಿದ್ರೆ ನಾವು ಅದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಿದ್ರೆ ನಾವು ರಿವ್ಯಾಲ್ಯೂಯೇಷನಲ್ಲಿ ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಸೇಮ್ ಅದೇ ರೀತಿ ಲಯಬಿಲಿಟಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾಯಿದ್ರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ಅದೇ ಲಯಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾಯಿದ್ರೆ ನಾವು ಅದನ್ನು ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಸೊ ಇವಾಗ ಮೊದಲನೇ ಅಡ್ಜಸ್ಟ್ಮೆಂಟ್, ಶಿ ಬ್ರಿಂಗ್ಸ್ ₹25,000 ಆಸ್ ಕ್ಯಾಪಿಟಲ್ ಆ್ಯಂಡ್ ₹10,000 ಟುವರ್ಡ್ಸ್ ಗುಡ್ ವಿಲ್. ಇದು ನ್ಯೂ ಪಾರ್ಟ್ನರ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಲ್ವಾ? ಸೊ ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ರಿವ್ಯಾಲ್ಯೂ ಇನ್ಫಾರ್ಮೇಷನ್ ಮಾತ್ರ ತೊಗೊಳ್ಬೇಕು. ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ರಿವ್ಯಾಲ್ಯೂಯೇಷನ್ ಪ್ರಿಪೇರ್ ಮಾಡಬೇಕಾದ್ರೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಡಿಪ್ರಿಸಿಯೇಟ್ ಫರ್ನಿಚರ್ ಅಟ್ 10%. ಸೊ ಫರ್ನಿಚರ್ ಏನಾಗುತ್ತೆ ನಮಗೆ? ಅಸೆಟ್ ಅಲ್ವಾ? ಸೊ ಡಿಪ್ರಿಸಿಯೇಷನ್ ಮಾಡಿದ್ರೆ ಫರ್ನಿಚರ್ ವ್ಯಾಲ್ಯೂ ಆ್ಯಸ್ ಅನ್ ಅಸೆಟ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಎಲ್ಲಿ ತೋರಿಸ್ತೀವಿ ನಾವು? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಸೊ ಟು ಫರ್ನಿಚರ್ ಅಕೌಂಟು ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ? ಫರ್ನಿಚರ್ ವ್ಯಾಲ್ಯೂ ಬಂದು 25,000 ಇದೆ, 10% ಡಿಪ್ರಿಸಿಯೇಷನ್ ಅಲ್ವಾ? ಸೊ 25,000 ಇಂಟು 10/100 ಮಾಡಿದ್ರೆ 2,500 ಬರುತ್ತೆ. ನಮಗೆ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಬಂದು ಲಾಸ್ ಆಗುತ್ತೆ ಆ್ಯಕ್ಚುಲಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಲಾಸ್ ಇದ್ದರೆ ನಾವು ಅದನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಪ್ರಾಫಿಟ್ ಏನಾದರೂ ಇದ್ದರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಏನಾಗುತ್ತೆ ನಮಗೆ? ಲಾಸ್ ಅಲ್ವಾ? ಸೊ ಡೆಬಿಟ್ ಸೈಡ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಕಂಟಿನ್ಯೂಯೇಷನ್, ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 20%. ಸೊ ಇಲ್ಲಿ ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 20% ಅಂದರೆ ನಾವು ಅಸೆಟ್ ವ್ಯಾಲ್ಯೂ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಎಲ್ಲಿ ತೋರಿಸ್ಬೇಕಾಗುತ್ತೆ ನಾವು? ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಲ್ವಾ? ಬೈ ಬಿಲ್ಡಿಂಗ್ ಅಕೌಂಟ್ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ? ₹35,000 ಅಲ್ವಾ? ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾಯಿದೆ? 20% ಇನ್ಕ್ರೀಸ್ ಆಗ್ತಾಯಿದೆ. ಸೊ ಬಿಲ್ಡಿಂಗ್ 35,000 ಇಂಟು 20/100 ₹7,000. ಸೊ ನಮಗೆ ಅಸೆಟ್ ಇನ್ಕ್ರೀಸ್ ಆದರೆ ಏನಾಗುತ್ತೆ? ಪ್ರಾಫಿಟ್ ಆಗುತ್ತಲ್ವಾ? ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಇದ್ದರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ನೆಕ್ಸ್ಟು, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ನೋ ಲಾಂಗರ್ ರಿಕ್ವೈರ್ಡ್. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ನೋ ಲಾಂಗರ್ ರಿಕ್ವೈರ್ಡ್ ಅಂತಂದರೆ ಏನು? PDD ಬಂದು ನಮಗೆ ರೆಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ನಮಗೆ PDD ಏನಾಗುತ್ತೆ? ಕಾಂಟ್ರಾ ಅಸೆಟ್ ಅಲ್ವಾ? ಸೊ PDD ಇನ್ಕ್ರೀಸ್ ಆದರೆ ನಮ್ಮ ಡೆಟಾರ್ ವ್ಯಾಲ್ಯೂ ಬಂದು ಡಿಕ್ರೀಸ್ ಆಗುತ್ತೆ. ಅದೇ ನಿಮಗೆ PDD ಏನಾದರೂ ಡಿಕ್ರೀಸ್ ಆದರೆ ನಮ್ಮ ಡೆಟಾರ್ ವ್ಯಾಲ್ಯೂ ಬಂದು ಇನ್ಕ್ರೀಸ್ ಆಗುತ್ತೆ. ಅಂದರೆ PDD ನೋ ಲಾಂಗರ್ ಅಂತ ಅಂದರೆ ನಮಗೆ ಡೆಟಾರ್ ಇನ್ಕ್ರೀಸ್ ಆಗುತ್ತೆ, ಅಂದರೆ ಅಸೆಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ನಾವು ಯಾವ ಸೈಡಲ್ಲಿ ತೋರಿಸ್ಬೇಕಾಗುತ್ತೆ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಮಗೆ ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಾಗುತ್ತೆ ಅಲ್ವಾ? ಸೊ ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ ನಮಗೆ. ಸೊ ಯಾವ ಅಮೌಂಟ್ ತೊಗೊಳ್ಬೇಕಾಗುತ್ತೆ? ನಾವು ಅರ್ಲಿಯರ್ ಆಲ್ರೆಡಿ ಲಾಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಏನು PDD ₹2,000 ಕ್ರಿಯೇಟ್ ಮಾಡಿದ್ವೋ ಅದೇ ನಮಗೆ ರಿಕ್ವೈರ್ಡ್ ಇಲ್ಲ ಅಂತೇಳಿ, ಅಂದರೆ ಆ ಅಮೌಂಟ್ ನಮಗೆ ವಾಪಸ್ ಬರ್ತಾ ಇದೆ ಅಂತೇಳಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ಸೈಡ್ ಬರುತ್ತೆ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಾಗುತ್ತೆ. ಬೈ PDD ಅಕೌಂಟ್ ₹2,000. ನಮಗೆ ಅಮೌಂಟು ಬರೋದಿಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ನಮಗೆ ಇವಾಗ ವಾಪಸ್ ಬರ್ತಾ ಇದೆ ಅಂತಂದರೆ ಏನಾಗುತ್ತೆ? ಅದು ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಪ್ರಾಫಿಟ್ ಇದ್ದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವ ಸೈಡ್ ತೋರಿಸ್ಬೇಕಾಗುತ್ತೆ? ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಪ್ರೊವೈಡ್
1000 ಫಾರ್ ರಿಪೇರ್ ಚಾರ್ಜಸ್. ಅಂದರೆ ಪ್ರಾವಿಷನ್ ಇದೆ, ರಿಪೇರ್ ಚಾರ್ಜಸ್ 1000 ಇದೆ, ಅದನ್ನು ನಾವಿನ್ನು ಪೇ ಮಾಡಿಲ್ಲ ಅಂತೇಳಿ. ಅಂದರೆ ಏನು, ಲಯಬಿಲಿಟಿ. ಸೊ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಯಾವ ಸೈಡಲ್ಲಿ ತೋರಿಸ್ಬೇಕಾಗುತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಟು ಪ್ರಾವಿಷನ್ ಫಾರ್ ರಿಪೇರ್ ಚಾರ್ಜಸ್ ಅಕೌಂಟ್ 1000. ಸೊ ನಮ್ಮ ಲಯಬಿಲಿಟಿ ಇನ್ಕ್ರೀಸ್ ಆದರೆ ನಮಗೆ ಲಾಸ್ ಆಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಲಾಸಲ್ಲಿದ್ದರೆ ಅದನ್ನು ಡೆಬಿಟಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಬೇರೆ ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ, ಇಲ್ಲ ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನಾವು ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಂತ ಚೆಕ್ ಮಾಡಬೇಕು. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಲ್ವಾ, ಕ್ರೆಡಿಟ್ ಸೈಡಲ್ಲಿ 9000 ಇದೆ, ಡೆಬಿಟ್ ಸೈಡಲ್ಲಿ 3500 ಇದೆ. ಸೊ ನಮಗೆ ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ ಅದನ್ನು ನಾವು ಎರಡು ಸೈಡು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ 9000 ಮತ್ತು 9000ನ ರೆಕಾರ್ಡ್ ಮಾಡಿ 3500ನ ಮೈನಸ್ ಮಾಡಿದ್ರೆ 5500 ಬರುತ್ತೆ. ಸೊ ಈ 5500 ಏನಾಗುತ್ತೆ, ನಮಗೆ ಪ್ರಾಫಿಟ್ ಆಗುತ್ತೆ. ಯಾಕೆ ಪ್ರಾಫಿಟ್ ಆಗುತ್ತೆ, ಕ್ರೆಡಿಟ್ ಸೈಡ್ ಅಂದರೆ ನಮಗಿಲ್ಲಿ ಪ್ರಾಫಿಟ್ಟು ಲಾಸ್ ಅಮೌಂಟ್ಗಿಂತ ಜಾಸ್ತಿ ಇದೆ, ಅದರಿಂದ ನಮಗೇನಾಗ್ತಿದೆ, ಪ್ರಾಫಿಟ್ ಆಗ್ತಾ ಇದೆ. ಸೊ ಯಾವುದೇ ಕ್ವಶನ್ ಮಾಡಬೇಕಾದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಬಂತು ಅಂತಂದರೆ ನಮಗೆ ಪ್ರಾಫಿಟ್ ಆಗಿರುತ್ತೆ, ಡೆಬಿಟ್ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಬಂತು ಅಂತಂದರೆ ನಮಗೆ ಲಾಸ್ ಆಗುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಮಗೆ ರಿವ್ಯಾಲ್ಯೂಯೇಷನ್ ಲಾಸ್ ಅಮೌಂಟ್ ಬಂದಿತ್ತು, ಬಟ್ ಈ ಕ್ವಶನಲ್ಲಿ ನಮಗೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಇದೆ. ಯಾಕೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್, ಬಿಕಾಸ್ ವಿ ಆರ್ ಗೆಟಿಂಗ್ ಕ್ರೆಡಿಟ್ ಸೈಡ್ ಮೋರ್ ಬ್ಯಾಲೆನ್ಸ್. ಸೊ ಈ ಪ್ರಾಫಿಟ್ನ ನಾವು ಯಾರಿಗೆ ಕೊಡಬೇಕಾಗುತ್ತೆ, ಓಲ್ಡ್ ಪಾರ್ಟ್ನರ್ಸಿಗೆ ಕೊಡಬೇಕಾಗತ್ತಲ್ವಾ. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನಿತಾ 5500 ರುಪೀಸ್ನ ಯಾವ ರೇಷೋದಲ್ಲಿ ಕೊಡಬೇಕಾಗುತ್ತೆ, ನಾವು ಓಲ್ಡ್ ರೇಷೋದಲ್ಲಿ ಕೊಡಬೇಕಾಗುತ್ತೆ, 3:2 ರೇಷೋ. ಸೊ ಅನಿತಾ 5500 ಇಂಟು 3/5 ಮಾಡಿದ್ರೆ 3300 ಬರುತ್ತೆ. ವನಿತಾ 5500 ಇಂಟು 2/5 ಮಾಡಿದ್ರೆ 2200 ರುಪೀಸ್ ಬರುತ್ತೆ. ಸೊ ನಾವು ಈ ಪ್ರಾಫಿಟ್ ಅಮೌಂಟನ್ನು ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಆದಮೇಲೆ ಯಾವ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಗೇನ್ ಡೆಬಿಟ್ ಮತ್ತು ಕ್ರೆಡಿಟ್ ಮ್ಯಾಂಡೇಟ್ರಿ. ಫಾರ್ಮ್ಯಾಟ್ ಪರ್ಟಿಕ್ಯುಲರ್ ಆಲ್ ದ 3 ಪಾರ್ಟ್ನರ್ಸ್ ನೇಮ್, ಪರ್ಟಿಕ್ಯುಲರ್ ಮತ್ತು 3 ಪಾರ್ಟ್ನರ್ಸ್ ನೇಮ್ನ ರೆಕಾರ್ಡ್ ಮಾಡಬೇಕು. ಸೊ ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಯಾವ ಬ್ಯಾಲೆನ್ಸ್ ಸಿಗುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ವಾ. ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಯಾವ ಲಾಜಿಕ್ ಅಪ್ಲೈ ಮಾಡ್ತೀವಿ ಅಂದರೆ, ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಅದೇ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾದರೂ ಡಿಕ್ರೀಸ್ ಆದರೆ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವು ಕ್ವಶನಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲ್ ಕೊಟ್ಟಿದ್ದಾರಲ್ವಾ, ಅನಿತಾದು ಮತ್ತು ವನಿತಾದು. ಸೊ ಆ ಬ್ಯಾಲೆನ್ಸ್ನ ತೋರಿಸ್ಬೇಕಾಗುತ್ತೆ ನಾವು. ಸೊ ಕ್ಯಾಪಿಟಲ್ ಬ್ಯಾಲೆನ್ಸು ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ವಾ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅನಿತಾ 40,000 ಆ್ಯಂಡ್ ವನಿತಾ 30,000 ರುಪೀಸ್. ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆದಮೇಲೆ ಆಲ್ರೆಡಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ದೀವಲ್ವಾ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಿಮಗೆ ಪ್ರಾಫಿಟ್ ಇದೆಯಾ, ಲಾಸ್ ಇದೆಯಾ, ಪ್ರಾಫಿಟ್ ಇದೆ ಅಲ್ವಾ. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ, ಅನಿತಾಗೆ 3300 ಇದೆ, ವನಿತಾಗೆ 2200 ರುಪೀಸ್. ಸೊ ನಾವಿವಾಗ ಪ್ರಾಫಿಟ್ನ ಓಲ್ಡ್ ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಕ್ಯಾಪಿಟಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ವಿ ಹ್ಯಾವ್ ಟು ರೈಟ್ ಇಟ್ ಇನ್ ಕ್ರೆಡಿಟ್ ಸೈಡ್. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನಿತಾ 3300, ವನಿತಾ 2200 rupees. After preparing revaluation account or after posting revaluation account, we have to check in the old balance sheet ಎನಿ ರಿಸರ್ವ್ ಫಂಡ್ ಅಥವಾ ಜನರಲ್ ರಿಸರ್ವ್ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೊ ಲಯಬಿಲಿಟಿ ಸೈಡಲ್ಲಿ ನೋಡಿ ರಿಸರ್ವ್ ಫಂಡ್ ಇದೆ ಅಲ್ವಾ, 4000 ರುಪೀಸ್ ಇದೆ. ಇದನ್ನು ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಓಲ್ಡ್ ಪಾರ್ಟ್ನರ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನಾವು ರಿಸರ್ವ್ ಫಂಡನ್ನ ಓಲ್ಡ್ ಪಾರ್ಟ್ನರ್ಸಿಗೆ ಕೊಟ್ಟರೆ ಏನಾಗುತ್ತೆ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ಸೊ ಬೈ ರಿಸರ್ವ್ ಫಂಡ್ ಎಷ್ಟು ಅಮೌಂಟ್ ಇದೆ, 4000. ಯಾವ ರೇಷೋದಲ್ಲಿ ಕೊಡಬೇಕು ನಾವು, 3:2 ಅಲ್ವಾ, 3/5 ಮತ್ತು 2/5. 2400 ಅನಿತಾಗೆ, 1600 ರುಪೀಸ್ನ ನಾವು ವನಿತಾಗೆ ಕೊಡಬೇಕಾಗುತ್ತೆ. ಸೊ ರಿಸರ್ವ್ ಫಂಡ್ ತೋರಿಸಾದ್ಮೇಲೆ ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ತೋರಿಸ್ಬೇಕು, ನ್ಯೂ ಪಾರ್ಟ್ನರ್ ಜಾಯ್ನ್ ಆಗ್ತಿದ್ದಾರಲ್ವ ಬಿಸ್ನೆಸ್ಗೆ, ಎ ಅಡ್ಜಸ್ಟ್ಮೆಂಟ್ ನೋಡಿ. ಶಿ ಬ್ರಿಂಗ್ಸ್ rupees 25,000 ಆಸ್ ಕ್ಯಾಪಿಟಲ್ ಆ್ಯಂಡ್ rupees 10,000 ಟುವರ್ಡ್ಸ್ ಗುಡ್ ವಿಲ್. ಅಂದರೆ ಇಲ್ಲಿ ನ್ಯೂ ಪಾರ್ಟ್ನರ್ ಬರಬೇಕಾದ್ರೆ ಟೋಟಲ್ 35,000 ರುಪೀಸ್ ತೊಗೊಂಬರ್ತಾಯಿದ್ದಾರೆ. ಸೊ ಏನಾಗುತ್ತೆ, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತಲ್ವಾ. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ಬೇಕಾಗುತ್ತೆ, ಕ್ರೆಡಿಟ್ ಸೈಡ್ ತೋರಿಸ್ಬೇಕಾಗುತ್ತೆ. ಬೈ ಕ್ಯಾಶ್ ಅಕೌಂಟ್ 25,000 ಪ್ಲಸ್ 10,000 35,000. ಸೊ ಕ್ಯಾಶ್ ಅಕೌಂಟ್ ತೋರಿಸಿದ್ಮೇಲೆ ಓಕೆ, ಇಲ್ಲಿ ಮೇಯ್ನಾಗಿ ಯಾಕೆ ಕ್ಯಾಶ್ ಅಂತ ಬರದೆ ಅಂತಂದರೆ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಕ್ಯಾಶ್ ಇನ್ ಹ್ಯಾಂಡ್ ಇದೆ. ಸೊ ಹಂಗಾಗಿ ನಾನು ಕ್ಯಾಶ್ ಅಕೌಂಟ್ ತೊಗೊಂಡೆ. ಇನ್ ಕೇಸ್ ಇಲ್ಲಿ ಏನಾದರೂ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟರೆ ನಿಮಗೆ ಬ್ಯಾಂಕ್ ಅಕೌಂಟ್ ಅಂತ ರೆಕಾರ್ಡ್ ಮಾಡಬೇಕಾಗುತ್ತೆ. ಕ್ಯಾಶ್ ಅಕೌಂಟು, ಸೊ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ನ ತೋರಿಸಾದ್ಮೇಲೆ ಈ 10,000 ರುಪೀಸ್, ಔಟ್ ಆಫ್ 35,000 25,000 ಮಾತ್ರ ಕ್ಯಾಪಿಟಲ್ ಅಲ್ವಾ. ಈ 10,000 ರುಪೀಸ್ ಏನು ಗುಡ್ ವಿಲ್ ಅಲ್ವಾ. ಸೊ ಈ ಗುಡ್ ವಿಲ್ನ ನಾವು ಆಸ್ ಪರ್ AS 26 ಟ್ರೀಟ್ ಮಾಡಬೇಕಾಗುತ್ತೆ. ಆಸ್ ಪರ್ AS 26 ಆ ಗುಡ್ ವಿಲ್ನ ನಾವು ಬುಕ್ಸ್ ಆಫ್ ಅಕೌಂಟಲ್ಲಿ ಮೆನ್ಷನ್ ಮಾಡೋ ಹಂಗಿಲ್ಲ. ಏನು ಮೆನ್ಷನ್ ಮಾಡಬೇಕಾಗುತ್ತೆ ಅಂದರೆ, ಈ ಗುಡ್ ವಿಲ್ನ ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ ಅಥವಾ ಪೇ ಮಾಡ್ತಾಯಿರೋ ಎಂಟ್ರಿ ಮಾತ್ರ ತೋರಿಸ್ಬೇಕಾಗುತ್ತೆ. ಸೊ ಫಸ್ಟು ಯಾರು ಪೇ ಮಾಡ್ತಿದ್ದಾರೆ ಅಮೌಂಟನ್ನು,
ಸುನೀತಾ ಪೇ ಮಾಡ್ತಾ ಇರೋದಲ್ವ, ನ್ಯೂ ಪಾರ್ಟ್ನರ್ ಇಸ್ ಗಿವಿಂಗ್ ದಟ್ ಗುಡ್ ವಿಲ್ ಅಮೌಂಟ್ ಟು ಓಲ್ಡ್ ಪಾರ್ಟ್ನರ್ಸ್. ಯಾರು ಓಲ್ಡ್ ಪಾರ್ಟ್ನರ್? ಅನಿತಾ ಮತ್ತು ವನಿತಾ ಅಲ್ವಾ. ಸೊ ನ್ಯೂ ಪಾರ್ಟ್ನರ್ ಅನಿತಾ ಮತ್ತು ವನಿತಾಗೆ ಗುಡ್ ವಿಲ್ ಕೊಟ್ಟರೆ ಏನಾಗುತ್ತೆ, ಅವ್ರ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ಕೊಡ್ತೀವಿ? ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ. ಬೈ ಸುನೀತಾ ಕ್ಯಾಪಿಟಲ್ ಅಕೌಂಟ್, ನ್ಯೂ ಪಾರ್ಟ್ನರ್ ನೇಮ್ನ ಪರ್ಟಿಕ್ಯುಲರಲ್ಲಿ ಬರೀರಿ. ನೆಕ್ಸ್ಟ್ ಯಾರಿಗೆ ಅಮೌಂಟ್ ಕೊಡ್ತಾ ಇರೋದು? ಅನಿತಾ ಮತ್ತು ವನಿತಾ. ಸೊ 10,000 ಇಂಟು 3/5 2/5 ಮಾಡಿದ್ರೆ 6,000 ಮತ್ತು 4,000 ರುಪೀಸ್ ಬರುತ್ತೆ. ಇವಾಗ ಗುಡ್ ವಿಲ್ನ ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡಾದಮೇಲೆ ಆ ಅಮೌಂಟನ್ನು ಕೊಟ್ಟಿದ್ದಾರೋ ಸುನೀತಾ ಅಲ್ವಾ. ಸೊ ಈಗ 35,000 ರುಪೀಸಲ್ಲಿ 10,000ನ ನಾವು ಗುಡ್ ವಿಲ್ ಕಡೆಗೆ ಕೊಟ್ಟರೆ ಅಥವಾ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ, ಆ 35,000 ಕ್ಯಾಪಿಟಲ್ ರಿಡ್ಯೂಸ್ ಆಗುತ್ತಲ್ವಾ. ಸೊ ಕ್ಯಾಪಿಟಲ್ ರಿಡ್ಯೂಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ? ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಯಾರ ಕಾಲಮಿಂದ ಮೈನಸ್ ಮಾಡಬೇಕು? ಸುನೀತಾ ಕಾಲಮಿಂದ ಅಲ್ವಾ. ಸೊ ಇಲ್ಲೇನು ಬರೀಬೇಕು? ಟು ಅನಿತಾಸ್ ಕ್ಯಾಪಿಟಲ್ ಅಕೌಂಟ್. ಯಾಕೆ ಅಂದರೆ ಇವರಿಗೆ ಕೊಟ್ಟಿದ್ದಲ್ವ ಅಮೌಂಟು. ಟು ಅನಿತಾಸ್ ಕ್ಯಾಪಿಟಲ್ ಅಕೌಂಟ್, ಸುನೀತಾ ಕಾಲಮಲ್ಲಿ 6,000, ಟು ವನಿತಾ ಕ್ಯಾಪಿಟಲ್ ಅಕೌಂಟ್ ಸುನೀತಾಗೆ 4,000 ರುಪೀಸ್. ಸೊ ಇಲ್ಲೇನು ಮಾಡಿದ್ವಿ, ಫಸ್ಟು ಗುಡ್ ವಿಲ್ ಅಮೌಂಟನ್ನು ಅನಿತಾಗೆ ಮತ್ತು ವನಿತಾಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಅವ್ರದ್ದು ಕ್ಯಾಪಿಟಲ್ ಇನ್ಕ್ರೀಸ್ ಆಯಿತು. ಸೊ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ವಿ. ಡೆಬಿಟ್ ಸೈಡಲ್ಲಿ ಆ 10,000 ರುಪಿ ಗುಡ್ ವಿಲ್ನ ನ್ಯೂ ಪಾರ್ಟ್ನರ್ ಕಾಲಮಿಂದ ಮೈನಸ್ ಮಾಡ್ತಾ ಇದ್ವಿ. ಸೊ ಕ್ಯಾಪಿಟಲ್ ಡಿಕ್ರೀಸ್ ಆದರೆ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಇದಾದ ಮೇಲೆ ನೀವು ಅಡ್ಜಸ್ಟ್ಮೆಂಟ್ ನೋಡಿದ್ರೆ ತುಂಬ ಇಂಪಾರ್ಟೆಂಟ್ ಇದು. ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಈ ಅಡ್ಜಸ್ಟ್ಮೆಂಟ್ ಫಸ್ಟ್ ಕ್ವಶನಲ್ಲಿ ಇರಲಿಲ್ಲ, ನಾವು ಸಾಲ್ವ್ ಮಾಡಿದ್ರಲ್ಲಿ ಈ ಕ್ವಶನಲ್ಲಿದೆ. ಸೊ ಅಂದರೆ ಏನು ಮಾಡಬೇಕೀಗ, ಓಲ್ಡ್ ಪಾರ್ಟ್ನರ್ಸಿಗೆ ನಾವು ಏನು ಈ 6,000 ಮತ್ತು 4,000 ಟ್ರಾನ್ಸ್ಫರ್ ಮಾಡಿದ್ವಿ, ಆ ಅಮೌಂಟನ್ನು ಅವರು ವಿತ್ಡ್ರಾ ಮಾಡ್ತಾ ಇದ್ದಾರೆ. ಸೊ ವಿತ್ಡ್ರಾ ಮಾಡ್ತಾ ಇದ್ದಾರೆ ಅಂದರೆ ಏನಾಗುತ್ತೆ, ಬಿಸ್ನೆಸ್ಸಿಂದ ಅಮೌಂಟು ಹೋಗುತ್ತಲ್ವಾ. ಸೊ ಅವ್ರ ಕ್ಯಾಪಿಟಲ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗುತ್ತೆ. ಯಾರ್ದು ಕ್ಯಾಪಿಟಲ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗುತ್ತೆ? ಅನಿತಾ ಮತ್ತು ವನಿತಾದ್ದು ಕ್ಯಾಪಿಟಲ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಡಿಕ್ರೀಸ್ ಆದರೆ ಎಲ್ಲಿ ತೋರಿಸ್ತೀವಿ? ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಏನು ತೊಗೊಂಡು ಹೋಗ್ತಿದ್ದಾರೆ? ಕ್ಯಾಶ್ ಅಲ್ವಾ. ಸೊ ಟು ಕ್ಯಾಶ್ ಅಕೌಂಟ್ ಅನಿತಾ ಎಷ್ಟು ತೊಗೊಂಡು ಹೋಗ್ತಿದ್ದಾರೆ? 6,000, ವನಿತಾ 4,000 ರುಪೀಸ್. ಇಷ್ಟೇ ಸಿಂಪಲ್ಲಾಗಿ. ಏನು ಗುಡ್ ವಿಲ್ ಅಮೌಂಟ್ ವಿತ್ಡ್ರಾ ಅಂತ ಕೊಟ್ಟರೆ ನಾವು ಅವ್ರಿಗೆ ಏನು ಗುಡ್ ವಿಲ್ ಅಮೌಂಟ್ ಕೊಟ್ಟಿದ್ವಿ ಅದನ್ನು ವಿತ್ಡ್ರಾಲ್ ಅಂತ ತೋರಿಸ್ತೀವಿ. ಇಲ್ಲಿ ನೀವು ಬ್ರ್ಯಾಕೆಟಲ್ಲಿ ಬೇಕಾದರೆ ಗುಡ್ ವಿಲ್ ವಿತ್ಡ್ರಾನ್ ಅಂತ ಬರೀಬೋದು. ಇದಾದಮೇಲೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ತೋರಿಸೋದಕ್ಕೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ? ಇಲ್ಲ ಅಲ್ವಾ. ಸೊ ಏನು ಮಾಡಬೇಕು ನಾವೀಗ? ಬ್ಯಾಲೆನ್ಸಿಂಗ್ ಮಾಡಬೇಕು. ಸೊ ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ? ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅಲ್ವಾ. ಸೊ ಅನಿತಾ 51,700, ವನಿತಾ 37,800, ಸುನೀತಾ 35,000. ಗ್ರೇಟರ್ ಸೈಡ್ ಬ್ಯಾಲೆನ್ಸ್ ವಿ ಶುಡ್ ಟ್ರಾನ್ಸ್ಫರ್ ಇಟ್ಟು ಡೆಬಿಟ್ ಸೈಡ್. 51,700, 37,800, 35,000. ಸೊ ಇದರಿಂದ ನಾವು ಅನಿತಾ ಮತ್ತು ವನಿತಾ ಮತ್ತು ಸುನೀತಾ ಕಾಲಮ್ನ ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ಕ್ಲೋಸಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಸೊ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 45,700, 33,800 ಮತ್ತು 25,000. ಒಂದು ಸಲ ನಿಮಗೆ ಕ್ಯಾರಿ ಡೌನ್ ಸಿಕ್ಕಿದ್ಮೇಲೆ ನಾವು ಅದನ್ನು ಬ್ರಾಡ್ ಡೌನ್ ಆಗಿ ತೋರಿಸ್ಬೇಕು. ಆ ಕ್ಲೋಸಿಂಗ್ ಬ್ಯಾಲೆನ್ಸ್ನ ನಾವು ಓಪನಿಂಗ್ ಬ್ಯಾಲೆನ್ಸ್ನ ತೋರಿಸ್ಬೇಕು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 45,700, 33,800 ಮತ್ತು 25,000. ಸೊ ನಾನು ಆಲ್ರೆಡಿ ಹೇಳಿದಾಗೆ ಒಂದು ಸಲ ನಿಮಗೆ ರಿವ್ಯಾಲ್ಯೂಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕರೆಕ್ಟಾಗಿ ಆನ್ಸರ್ ಬಂತು ಅಂತಂದರೆ ಬ್ಯಾಲೆನ್ಸ್ ಶೀಟ್ನ ತುಂಬ ಸಿಂಪಲಾಗಿ ಮಾಡ್ಬೋದು. ಅಲ್ಲಿ ಏನು ಮಿಸ್ಟೇಕ್ ಆಗೋದೇ ಇಲ್ಲ. ಸೊ ಬನ್ನಿ ಇವಾಗ ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಮಗೆ ಅಸೆಟ್ ಸೈಡು ಕ್ಯಾಶ್ ಇನ್ ಹ್ಯಾಂಡ್ ಇದೆ. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ? 5,000 ಇದೆ ಅಲ್ವಾ. ಸೊ ಕ್ಯಾಶ್ ರಿಲೇಟೆಡ್ ಆಗಿ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ನೋಡಿ? ಇದೆ ಅಲ್ವಾ. ನ್ಯೂ ಪಾರ್ಟ್ನರ್ ಬಂದು ನಮಗೆ ಸುನೀತಾ 25,000 ಕ್ಯಾಪಿಟಲ್ ಮತ್ತು 10,000 ಟುವರ್ಡ್ಸ್ ಗುಡ್ ವಿಲ್ನ ತೊಗೊಂಡು ಬರ್ತಾ ಇದ್ದಾರೆ. ಸೊ ಅದನ್ನು ರೆಕಾರ್ಡ್ ಮಾಡಬೇಕು. ಸೊ ಕ್ಯಾಶ್ ಇನ್ ಹ್ಯಾಂಡ್ 5,000 ಪ್ಲಸ್ 25,000. ಯಾಕೆ ನಾನು ಇಲ್ಲಿ ಗುಡ್ ವಿಲ್ ಅಮೌಂಟ್ನ ಆ್ಯಡ್ ಮಾಡಿಲ್ಲ? ಯಾಕೆ ಅಂತ ಅಂದರೆ ಆ ಗುಡ್ ವಿಲ್ ಅಮೌಂಟು ವಿತ್ಡ್ರಾ ಆಗಿದೆ. ಸೊ ನೀವು ಯಾವ ರೀತಿ ತೋರಿಸ್ಬೋದು ಇಲ್ಲಿ ಅಂತ ಅಂದರೆ ಕ್ಯಾಶ್ 5,000 ಪ್ಲಸ್ 25,000 ಪ್ಲಸ್ ಆ ಗುಡ್ ವಿಲ್ 10,000ನ ತೋರಿಸಿ ಮೈನಸ್ ಗುಡ್ ವಿಲ್ ವಿತ್ಡ್ರಾನ್ ಅಂತ ತೋರಿಸ್ಬೋದು. ಅಥವಾ ಡೈರೆಕ್ಟಾಗಿ ಇಲ್ಲಿ ಕ್ಯಾಶ್ ಮತ್ತು ಕ್ಯಾಪಿಟಲ್ ವ್ಯಾಲ್ಯೂನ ಆ್ಯಡ್ ಮಾಡ್ಬೋದು. ಸೊ ಎಷ್ಟು ಬರುತ್ತೆ? 30,000 ಬರುತ್ತೆ. ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡ್ ಆದಮೇಲೆ ಡೆಟಾರ್ ಇದೆ ಅಲ್ವಾ. ಸೊ ಡೆಟಾರ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನಮಗೆ? ಇದೆ ಅಲ್ವಾ. ಏನು ಅಡ್ಜಸ್ಟ್ಮೆಂಟ್ ಇದೆ? ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ನೋ ಲಾಂಗರ್ ರಿಕ್ವೈರ್ಡ್ ಇದೆ ಅಂತ. ಅಂದರೆ ಮುಂಚೆ ನಮಗೆ 20,000ಅಲ್ಲಿ 2,000 ಮೈನಸ್ ಆಗಿ 18,000 ಇತ್ತು. ಸೊ ಏನು ಮಾಡಿ ಅಂದರೆ 18,000ನ ತೊಗೊಳ್ಳಿ. ಸೊ 18,000ನ ತೊಗೊಂಡು ವರ್ಕಿಂಗ್ ನೋಟ್ನ ಪ್ರಿಪೇರ್ ಮಾಡಿ. ಡೆಟಾರ್ಗೆ 18,000 ನಮ್ಮ ಹತ್ರ ಮುಂಚೆ ಇದ್ದಿದ್ದು, ಅದಕ್ಕೆ ಪಿ ಡಿ ಡಿ ನೋ ಲಾಂಗರ್ ರಿಕ್ವೈರ್ಡ್ ಅಂತಂದರೆ ಆ 2,000 ಏನು ಬರಲ್ಲ ಅಂದ್ಕೊಂಡಿದ್ವಿ ಅದು ಬರ್ತಾ ಇದೆ ಅಲ್ವಾ. ಸೊ ಆ್ಯಡ್ ಪಿ ಡಿ ಡಿ ನೋ ಲಾಂಗರ್ ರಿಕ್ವೈರ್ಡ್. ಆ 20,000ನ ನಾವು ಡೆಟಾರ್ಸ್ ಆಗಿ ತೋರಿಸ್ಬೇಕು. ಸೊ ಡೆಟಾರ್ ವ್ಯಾಲ್ಯೂ ಎಷ್ಟಿದೆ? 20,000 ಇದೆ. ನೆಕ್ಸ್ಟ್ ಡೆಟಾರ್ ಆದಮೇಲೆ ಸ್ಟಾಕ್ ಎಷ್ಟಿದೆ? 17,000 ಇದೆ. ಸ್ಟಾಕಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ ಅಲ್ವಾ. ಸೊ ಡೈರೆಕ್ಟಾಗಿ ಅದು 17,000ನ ತೋರಿಸಿ. ಸ್ಟಾಕ್ ಅಕೌಂಟ್ 17,000. ಸ್ಟಾಕ್ ಆದಮೇಲೆ ಏನಿದೆ? ಬಿಲ್ಡಿಂಗ್ಸ್ 35,000 ರುಪೀಸ್. ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ. ಏನು ಅಡ್ಜಸ್ಟ್ಮೆಂಟ್ ಇದೆ? ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 20%. ಸೊ ಏನು ಮಾಡಿದ್ದೀವಿ ಇಲ್ಲಿ? ಬಿಲ್ಡಿಂಗಿಗೆ ಅಪ್ರಿಸಿಯೇಷನ್ ಮಾಡಿದ್ದೀವಿ. 7,000 ಇದೆ ಅಲ್ವಾ. ಅಂದರೆ ಏನಾಗ್ತಾಯಿದೆ? ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಬಿಲ್ಡಿಂಗ್ 35,000, ಆ್ಯಡ್ ಅಪ್ರಿಸಿಯೇಷನ್ 7,000, ಔಟರ್ ಕಾಲಮ್ 42,000 ರುಪೀಸ್ ರೆಕಾರ್ಡ್ ಮಾಡಬೇಕು.
ನೆಕ್ಸ್ಟ್ ಏನಿದೆ, ಫರ್ನಿಚರ್ ಇದೆ. ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ? 25,000. ಫರ್ನಿಚರ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ. ಡಿಪ್ರಿಸಿಯೇಟ್ ಫರ್ನಿಚರ್ ಆಟ್ 10%. ಸೊ ರಿವ್ಯಾಲ್ಯೂಷನ್ ಅಕೌಂಟ್ ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀವಿ ಅಲ್ವಾ. ಟು ಫರ್ನಿಚರ್ ಅಕೌಂಟ್ 2,500 ಡಿಪ್ರಿಸಿಯೇಟ್ ಮಾಡ್ತಿದ್ದೀವಿ, ಅಂದರೆ ಅಸೆಟ್ ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಇದೆ. ಫರ್ನಿಚರ್ 25,000 ಲೆಸ್ ಡಿಪ್ರಿಸಿಯೇಷನ್ 2,500, ಔಟರ್ ಕಾಲಮಲ್ಲಿ 22,500 ಆಗುತ್ತೆ. ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಅಸೆಟ್ ಸೈಡಲ್ಲಿ? ಇಲ್ಲ ಅಲ್ವಾ. ಸೊ ಇವಾಗ ಲಯಬಿಲಿಟಿ ಸೈಡ್ ನೋಡೋಣ. ಕ್ರೆಡಿಟಾರ್ಸ್ ಇದೆ ಅಲ್ವಾ. ಕ್ರೆಡಿಟಾರ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ. ಸೊ ಆ್ಯಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡಿ. ಕ್ರೆಡಿಟಾರ್ಸ್ 20,000. ನೆಕ್ಸ್ಟ್ ಏನಿದೆ, ಬಿಲ್ಸ್ ಪೇಯಬಲ್ 6,000 ರುಪೀಸ್ ಇದೆ. ಸೊ ಬಿಲ್ಸ್ ಪೇಯಬಲ್ 6,000, ಅದಕ್ಕೂ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ. ನೆಕ್ಸ್ಟು ರಿಸರ್ವ್ ಫಂಡ್ ಇದೆ. ರಿಸರ್ವ್ ಫಂಡನ್ನು ನಾವು ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಮತ್ತೆ ತೊಗೊಳ್ಳೋ ನೆಸೆಸರಿ ಇಲ್ಲ. ನೆಕ್ಸ್ಟು ಕ್ಯಾಪಿಟಲ್ ಬ್ಯಾಲೆನ್ಸ್ನ ತೋರಿಸ್ಬೇಕು. ಕ್ಯಾಪಿಟಲ್ ಈ ಬ್ಯಾಲೆನ್ಸ್ನ ತೋರಿಸ್ಬೇಕಾ? ಇಲ್ಲ ಅಲ್ವಾ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಏನು ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂತು ಈ ಕ್ಯಾಪಿಟಲ್ನ ತೋರಿಸ್ಬೇಕು, ಕರೆಕ್ಟ್ ಅಲ್ವಾ. ಸೊ 45,700, 33,800 ಮತ್ತು 25,000ನ ಎಲ್ಲಿಗೆ ತೋರಿಸ್ತೀವಿ ನಾವು? ಇಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ತೋರಿಸ್ತೀವಿ. ಕ್ಯಾಪಿಟಲ್ ಅನಿತಾ 45,700, ವನಿತಾ 33,800, ಸುನೀತಾ 25,000 ರುಪೀಸ್. ಸೊ ಟೋಟಲ್ ಎಷ್ಟು ಬರುತ್ತೆ? 1,04,500 ರುಪೀಸ್ ಬರುತ್ತೆ. ಸೊ ನೆಕ್ಸ್ಟು ಇದೆಲ್ಲ ಇನ್ಫಾರ್ಮೇಷನ್ ತೊಗೊಂಡಾದ್ಮೇಲೆ ಅಡ್ಜಸ್ಟ್ಮೆಂಟ್ನ ಎಲ್ಲ ಅಡ್ಜಸ್ಟ್ಮೆಂಟ್ನ 2 ಸಲ ತೋರಿಸಿದೀವ ಅಂತ ನೋಡಬೇಕಾಗುತ್ತೆ. ಮೊದಲನೇ ಅಡ್ಜಸ್ಟ್ಮೆಂಟ್ ಈ 25,000 ಮತ್ತು 10,000 ಆಲ್ರೆಡಿ 2 ಟೈಮ್ ತೋರಿಸಿದ್ದೀವಿ. ಬಿ ಅಡ್ಜಸ್ಟ್ಮೆಂಟ್ ಡಿಪ್ರಿಸಿಯೇಟ್ ಫರ್ನಿಚರ್ನು ತೋರಿಸಿದ್ದೀವಿ, ಅಪ್ರಿಸಿಯೇಟ್ ಬಿಲ್ಡಿಂಗ್ನು ತೋರಿಸಿದ್ದೀವಿ. ಸಿ ಅಡ್ಜಸ್ಟ್ಮೆಂಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ನೋ ಲಾಂಗರ್, ಅದನ್ನು ಸಹ 2 ಟೈಮ್ಸ್ ತೋರಿಸಿದ್ದೀವಿ. ಲಾಸ್ಟ್ ಅಡ್ಜಸ್ಟ್ಮೆಂಟ್ ಪ್ರೊವೈಡ್ ₹1,000 ಫಾರ್ ರಿಪೇರ್ ಚಾರ್ಜಸ್, ಓನ್ಲಿ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ತೋರಿಸಿದ್ದೀವಿ ಅಲ್ವಾ ನಾವು. ಟು ಪ್ರಾವಿಷನ್ ಫಾರ್ ರಿಪೇರ್ ಚಾರ್ಜಸ್ಸು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿದ್ದೀವ? ಇಲ್ಲ ಅಲ್ವಾ. ಸೊ ಏನಾಗುತ್ತೆ, ಇದು ನಮಗೆ ಲಯಬಿಲಿಟಿ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಪ್ರಾವಿಷನ್ ಫಾರ್ ರಿಪೇರ್ ಚಾರ್ಜಸ್ ಎಷ್ಟು ತೋರಿಸ್ತೀರಾ? 1,000 ರುಪೀಸ್ ತೋರಿಸ್ತೀರಾ. ಇದು ಬಿಟ್ಟು ಬೇರೆ ಏನಾದರೂ ಇದೆಯಾ? ಇಲ್ಲ ಅಲ್ವಾ. ಸೊ ಇವಾಗ ಟೋಟಲ್ ಮಾಡಿದ್ರೆ ಅಸೆಟ್ ಸೈಡ್ ನಮಗೆ 1,30,000 ಬರುತ್ತೆ, ಲಯಬಿಲಿಟಿ ಸಹ 1,30,000 ರುಪೀಸ್. ಇಷ್ಟು ಸಿಂಪಲಾಗಿ ನಾವು ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ 3 ಅಕೌಂಟ್ನ ಪ್ರಿಪೇರ್ ಮಾಡ್ಬೋದು ಮತ್ತು ಈಸಿಯಾಗಿ 12 ಮಾರ್ಕ್ನ ಸ್ಕೋರ್ ಮಾಡ್ಬೋದು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಅಡ್ಜಸ್ಟ್ಮೆಂಟ್ ಇರುತ್ತೆ ಅಂದರೆ ಹಾಫ್ ಗುಡ್ ವಿಲ್ ವಿತ್ಡ್ರಾನ್ ಅಂತ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.